ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಒಂದು ತುಂಬ ರುಚಿಯಾಗಿ ಅನಾನಸ್ ಹಣ್ಣಿನ ಮುದ್ನುಳಿಯನ್ನು ಮಾಡೋಣ. ಮಾಡುವ ವಿಧಾನವನ್ನು ಕೂಡ ಈಗ ಹೇಳುತ್ತಾ ಹೋಗ್ತೇನೆ, ಬನ್ನಿ. ಇವತ್ತೊಂದು ಸ್ಪೆಷಲ್ಲಾಗಿ ಯಮ್ಮಿಯಾಗಿ ಒಂದು ಡಿಶಸ್ ಮಾಡೋಣ. ಸಖತ್ತಾಗಿರುತ್ತೆ. ಇದು ಅನಾನಸ್ ಹಣ್ಣನ್ನು ಚಿಕ್ಕದಾಗಿ ಹೆಚ್ಚಿ ನೀರು ಹಾಕಿ ಈಗ ಬೇಯಿಸ್ಕೋಬೇಕು. ಸೂಪರಾಗಿರುತ್ತೆ. ಅನಾನಸ್ ಹಣ್ಣಿನ ಮುದ್ನುಳಿ ಸೂಪರಾಗಿ ಯಮ್ಮಿಯಾಗಿರುತ್ತೆ. ನೀರು ಹಾಕಿ ಬೇಯಿಸ್ಕೋಬೇಕು. ಈ ಕಡೆ ಮಸಾಲ ಪದಾರ್ಥಗಳನ್ನು ಹುರ್ಕೋಬೇಕು. ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆ, ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೋಬೇಕು. ಜೀರಿಗೆ 1 ಸ್ಪೂನ್ ಆಗುವಷ್ಟು, ಹಾಗೆ 1 ಸ್ಪೂನ್ ಉದ್ದಿನಬೇಳೆ, ಅನಾನಸ್ನ ಹಣ್ಣು ಇಲ್ಲಿ ಬೇಯ್ತಾ ಇರಬೇಕು. ಮತ್ತು ತೊಗರಿಬೇಳೆ ಏನೂ ಉಪಯೋಗಿಸೋ ಹಾಗಿಲ್ಲ ಅದಕ್ಕೆ. ಇದೊಂದು ಮಸಾಲೆ ಅಂತ ಅನ್ಬಹುದು. ಹಾಗೆ ಇಲ್ಲಿ ಮೇನಾಗಿ ಕಡಲೆಬೇಳೆ ಕೂಡ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಒಳ್ಳೆ ಸ್ಮೆಲ್ ಬರುತ್ತೆ, ಪರಿಮಳ. ಈಗ ಎಣ್ಣೆ, ಊಟಕ್ಕೆ ಬಹಳ ರುಚಿ ಇದು. ಈಗ ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾ ಇದ್ದೇನೆ. ಕಡಲೆಬೇಳೆ ಉದ್ದಿನಬೇಳೆ 2 ಮೇನಾಗಿ ಬೇಕೇ ಬೇಕು ಇದಕ್ಕೆ. ಹಾಗೆ ಒಣಮೆಣಸು ಸ್ವಲ್ಪ ಖಾರವಾಗಿ ಹುಳಿಯಾಗಿ ಸ್ವೀಟ್ ಆಗಿರಬೇಕು. ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ಹಾಗೆ ನನ್ನ ಹೊಸ ಚಾನಲ್ ವಿದ್ಯಾಭಿರುಚಿ, ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ಲರೂ ನೋಡಿ. ಒಂದೊಂದು ಅಡುಗೆ ಕೂಡ ತುಂಬ ಚೆನ್ನಾಗಿದೆ. ವಿದ್ಯಾಸ್ ಕಿಚನಿಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಪ್ಲೀಸ್ ಜನರೇ. ಈಗ ಇದು ಹುರಿದಾಯಿತು. ಇಲ್ಲಿ ನಾನು ಕಡಲೆ ಬೀಜ ತಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಡ್ರೈ ಮಾಡ್ಕೋಬೇಕು. ಇದು ಕೂಡ ಶೇಂಗಾ ಬೀಜ ಊಟಕ್ಕೆ ಸಿಕ್ಕಾಗ ಬಹಳ ಚೆನ್ನಾಗಿರುತ್ತೆ. ಕುರುಮ್ ಅಂತ. ಇದು ಬೇಯ್ತಾ ಇರಲಿ. ಈಗ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಈಗ ನಾನಿಲ್ಲಿ ತೆಂಗಿನಕಾಯಿನ ತೊಗೊಂಡಿದ್ದೇನೆ.
ಈ ಹುರಿದಿಟ್ಟ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಅನಾನಸ್ ಹುಳಿ ಇರೋದ್ರಿಂದ ಚೂರು ಹುಣಸೆಹಣ್ಣು ಸಾಕು, ಜಾಸ್ತಿ ಹುಣಸೆಹಣ್ಣು ಹಾಕೋದೇನು ಬೇಡ. ಒಂದು ರುಚಿಗಷ್ಟೇ ಹುಣಸೆಹಣ್ಣು. ಈಗ ಚೂರು ಹುಣಸೆಹಣ್ಣನ್ನು ಹಾಕ್ತಾ ಇದ್ದೀನಿ ಇದಕ್ಕೆ. ಹಾಗೆ ಇಲ್ಲಿ ಕಡಲೆ ಬೀಜ ಹುರಿತಾ ಇದೆ. ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ. ತುಂಬಾ ಈಸಿ ಮಾಡೋದು. ಕಡಲೆ ಬೀಜ ಸಾಕು, ಈಗ ಆಫ್ ಮಾಡೋಣ. ಇದು ಈ ಕಡೆ ಬೇಯ್ತಾ ಇರಲಿ. ಈಗ ಅನಾನಸ್ನ ಹೋಳು ಬೆಂದಿದೆ. ಈಗ ಇದಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಸ್ವೀಟ್ ಮುಂದಿರಬೇಕು ಇದಕ್ಕೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು. ಸಿಹಿಯಾಗಿರ್ಬೇಕು ಇದು. ಈಗ ಬೀಸಿದ್ದನ್ನು ಗ್ರೈಂಡ್ ಮಾಡಿದ್ದನ್ನು ಹಾಕೋಣ. ಸ್ವಲ್ಪ ನೀರು ಬೇಕಿದ್ರೆ ಆ್ಯಡ್ ಮಾಡಬಹುದು. ಫುಲ್ ಕುದಿಬೇಕು ಇದು. ಈಗ ನಾವಿಲ್ಲಿ ಹುರ್ಕೊಂಡಿದ್ವಲ್ವ ಕಡಲೆ ಬೀಜ, ಇದನ್ನು ಹಾಕಬೇಕು. ಹಾಗೆ ಮಿಕ್ಸಿಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಹಾಕೋಬೇಕು. ಈಗ ಕುದಿ ಬರ್ತಾ ಇದೆ. ಲಾಸ್ಟ್ ಫೈನಲಿ ಕರಿಬೇವನ್ನು ಹಾಕೋಣ. ಹಾಗೆ ಇಲ್ಲಿ ನಾನು ಲಾಸ್ಟ್ ನೋಡಿ ಪುಟಾಣಿಯನ್ನು ಸ್ವಲ್ಪ ಮೇಲ್ಗಡೆಯಿಂದ ಹೀಗೆ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಒಮ್ಮೆ ಆದರೂ ಟ್ರೈ ಮಾಡಿ ಅನಾನಸ್ ಹಣ್ಣಿನ ಮುದ್ನುಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.